ಸೂಪರ್ ಪ್ರೈಮ್ ಏಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಜಾತಿ ಜನಗಣತಿ ಸಮೀಕ್ಷೆಯ ವರದಿ. ಜನಗಣತಿ ಜಾರಿಗೆ ಪರವಿರೋಧ ಹೆಚ್ಚಳ. ನಾಳೆ ಏನು ಮಾಡುತ್ತೆ ಸರ್ಕಾರ ಅನ್ನೋದೇ ಕುತೂಹಲ. ಐಟಿ ಇಡಿ ದಾಳಿ ಯಾವಾಗ ಬೇಕಾದರೂ ಆಗುತ್ತೆ, ಎಚ್ಚರ. ಒಗ್ಗಟ್ಟಾಗಿರಲು ಸಿಎಂ ಡಿಸಿಎಂಗೆ ಖರ್ಗೆ ಸಂದೇಶ. ಡಿಸೆಂಬರ್ಗೆ ಸರ್ಕಾರ ಪತನ ಅಂತ ಮತ್ತೆ ಬಿಜೆಪಿ ಭವಿಷ್ಯ. ಸುಪ್ರೀಂ ಕೋರ್ಟ್ನಲ್ಲಿ ವಕ್ಫ್ ಬಿಲ್ ತಕರಾರು ಅರ್ಜಿ ವಿಚಾರಣೆ. ಮಂದಿರ ಮಸೀದಿ ಸದಸ್ಯತ್ವದ ಬಗ್ಗೆ ವಾದ ಪ್ರತಿವಾದ. ಬಂಗಾಳ ಗಲಭೆ ಬಗ್ಗೆಯೂ ಗಹನ ಚರ್ಚೆ. ನ್ಯಾಷನಲ್ ಹೆರಾಲ್ಡ್ ಹಗರಣ ಕೇಸ್ನಲ್ಲಿ ಇಡಿಯಿಂದ ಚಾರ್ಜ್ ಶೀಟ್. ಸೋನಿಯಾ ರಾಹುಲ್ ಪರ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ. ರಾಬರ್ಟ್ ವಾದ್ರಾಗೂ ಇಡಿ ಡ್ರೋಲ್. ಕೋರ್ಟ್ ವಿಚಾರಣೆಗೆ ಗೈರಾದ ರಜತ್ ಮತ್ತೆ ಬಂಧನ. ನ್ಯಾಯಾಂಗ ನಿಂದನೆಯಡಿ ಮತ್ತೆ ಜೈಲುಗಟ್ಟಿದ ನ್ಯಾಯಾಲಯ. ವಿನಯ್ಗೆ ದಂಡ ಹಾಕಿ ಬಿಡುಗಡೆ. 6 ದಿವಸಗಳಿಂದ ರಾಜ್ಯದ ಜಾತಿ ಗಣತಿಯ ವರದಿಯ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಈಗ ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಯಾಕಂದರೆ ಸಮೀಕ್ಷೆಯ ವರದಿಯಲ್ಲಿ ಇರುವಂತಹ ಜಾತಿಗಳ ಲೆಕ್ಕದ ಬಗ್ಗೆ ಆಕ್ಷೇಪಗಳು, ಆತಂಕಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಬಲಿಷ್ಠ ಸಮುದಾಯಗಳವರು ಇದಕ್ಕೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಣ್ಣ ಸಣ್ಣ ಸಮುದಾಯದವರು ತಮ್ಮ ಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ಅಂತ ಹೇಳಿ ಅಪಸ್ವರವನ್ನು ಎತ್ತಿದ್ದಾರೆ, ವಿರೋಧವನ್ನು ಸೂಚಿಸ್ತಾ ಇದ್ದಾರೆ. ಈ ಜಾತಿ ಗಣತಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ನಾಳೆ ವಿಶೇಷ ಸಂಪುಟ ಸಭೆ ನಡೆಯಲಿದ್ದು ಅದರಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅನ್ನೋದರ ಕಡೆಗೆ ಕುತೂಹಲ ಮನೆ ಮಾಡಿದೆ. ಕಳೆದ 10 ವರ್ಷಗಳ ಹಿಂದೆ ಈ ಜನಗಣತಿ ನಡೆದಿರೋದು. ಕೆಲವೇ ಸಮುದಾಯಗಳನ್ನು ಓಲೈಸುವಂತ ಕೆಲಸ ನಡೀತಾ ಇದೆ. ಜಾತಿ ಗಣತಿ ಎಲ್ಲ ಎಲ್ಲರೂ ಅಧ್ಯಯನ ಮಾಡಲಿ, ಆಮೇಲೆ ಮಾತಾಡಲಿ. ಜಾತಿಗಣತಿ ಸುತ್ತಲಿನ ಚರ್ಚೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಜಾತಿಗಣತಿ ತಿರಸ್ಕರಿಸಬೇಕು ಅಂತ ಬಲಿಷ್ಠ ಸಮುದಾಯಗಳು, ಜಾತಿಗಣತಿ ಅಂಗೀಕರಿಸಲೇಬೇಕು ಅಂತ ಶೋಷಿತ ಸಮುದಾಯಗಳಿಂದ ಹಕ್ಕೊತ್ತಾಯ ಮುಂದುವರೆದಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಕಲ್ಲು ವಿಗ್ರಹ ಆಗುವ ಹಾಗೆ ವ್ಯಕ್ತಿ ಕೂಡ ಪೂಜೆಗೆ, ಅಧಿಕಾರಕ್ಕೆ ಎಲ್ಲದಕ್ಕೂ ಕೂಡ ಅರ್ಹ ಆಗ್ತಾನೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂಥ ಜನಗಣತಿ ಅದು ಸರಿಯಾಗಿಲ್ಲ. ಕಾಂಗ್ರೆಸ್ನವರು ಮುಸಲ್ಮಾನ್ ಸಮಾಜವನ್ನು ಎತ್ತಿ ಕಟ್ಟುವಂತ ಕೆಲಸ ಆಗಲಿ, ಸರಿಯಾದ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆ ಆಗಬೇಕು. ಜಾತಿಗಣತಿ ವರದಿ ಅವೈಜ್ಞಾನಿಕ ಎಂದಿರುವ ಒಕ್ಕಲಿಗ ಸಮುದಾಯ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ಮಾಡಿ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದೆ. ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಇಡೀ ರಾಜ್ಯವನ್ನೇ ಬಂದ್ ಮಾಡುವ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ನಮ್ಮ ವಿರೋಧ ಜಾತಿ ಗಣತಿ ಮಾಡಿರತಕ್ಕಂಥದ್ದು ಅದು ಅವೈಜ್ಞಾನಿಕ. ಯಾಕೆ ಅಂದ್ರೆ ಹಿಂದೆ 10 ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು, ಈಗಾಗಲೇ ಅದು ಅಲಿಸೋಗಿದೆ. ಅದನ್ನು ಊಟ ಮಾಡಕ್ಕಾಗ್ತದ? ನಾವು ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀವಿ, ಸಿದ್ದರಾಮಯ್ಯಗಳಿಗೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೆ ಈ ಸಮುದಾಯಗಳು ಜೇನುಗೂಡಿದ್ದಂಗೆ. ಈ ಸಮುದಾಯಗಳಿಗೆ ಕಲ್ಲನ್ನು ಹೊಡೆದ್ರೆ ಈ ಸರ್ಕಾರ ಉಳಿಯಲ್ಲ. ಲಿಂಗಾಯತರು ಕೂಡ ಮುನ್ನೆಲೆಗೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ರಚನೆಗೆ ಲಿಂಗಾಯತರ ಪಾತ್ರ ಪ್ರಮುಖವಾಗಿದ್ದು ಸಮಾಜವನ್ನ ಒಡೆಯುವ ಕೆಲಸವಾಗ್ತಿದೆ ಎಂದು ಆರೋಪಿಸಿದ್ದಾರೆ. ವೈಜ್ಞಾನಿಕ ಸಮೀಕ್ಷೆಗೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಲಿಂಗಾಯತ ಸಮುದಾಯದ ಶಾಸಕರು, ಸಚಿವರ ರಾಜೀನಾಮೆ ಕೊಡಬೇಕೆಂಬ ಒತ್ತಡ ಪ್ರಬಲವಾಗಿದೆ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಗ್ತಾ. ಇವೆರಡನ್ನ ಎದುರು ಕೈಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ಮೇಲ್ವರ್ಗಗಳ ಪ್ರಬಲ ಟೀಕೆಗಳ ಮಧ್ಯೆಯೇ ಹಿಂದುಳಿದ ವರ್ಗ ಹಾಗೂ ಶೋಷಿತ ಸಮುದಾಯಗಳು ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಂತಿವೆ. ಸಮಾಜದ ಕೆಳಸ್ತರದಲ್ಲಿರುವ ಜನರ ಉದ್ಧಾರಕ್ಕೆ ಜಾತಿಗಣತಿ ವರದಿ ಮುಖ್ಯ ಅಂತಿದ್ದಾರೆ. ಕೂಗಾಟ, ಭಾವನಾತ್ಮಕ ಹೇಳಿಕೆಗಳಿಂದ ಏನೂ ಲಾಭ ಇಲ್ಲ, ಗೊಂದಲ ಮಾಡೋ ಕೆಲಸ ಆಗಬಾರದು ಎಂಬುದು ನಾಯಕರ ಸಲಹೆಯಾಗಿದೆ. ಜಾತಿಗಣತಿ ವರದಿ ಜಾರಿಯಾಗದಿದ್ದರೆ ಟೀಕೆ ಮಾಡುತ್ತಿರೋರಿಗೆ ಘೆರಾವ್ ಹಾಕುವ ಎಚ್ಚರಿಕೆಯ ಸಂದೇಶವನ್ನೂ ರವಾನಿಸಲಾಗಿದೆ. ದಯಮಾಡಿ ಇದನ್ನು ಆವೇಶಪೂರಿತವಾಗಿ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ, ಮಾತಾಡಬೇಡಿ ಅಂತೇಳಿ ನಾವು ಮನವಿಯನ್ನ ಮಾಡಿಕೊಳ್ತೇವೆ.
ಸ್ಪೆಷಲಿ ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಜನರನ್ನ ಉದ್ರೇಕ ಮಾಡ್ತಕ್ಕಂಥ ರೀತಿಯಲ್ಲಿ ಲೇಖನಗಳನ್ನು ಮಾಡೋದಾದ್ರೆ ಅದು ಕೂಡ ಕರ್ನಾಟಕದ ಸಾಮಾಜಿಕವಾದಂತಹ ವಾತಾವರಣ ಅಧ್ವಾನದ ಸ್ಥಿತಿ ಹೋಗುತ್ತೆ. ವಿವಿಧ ಸಮುದಾಯಗಳ ನಾಯಕರು, ಸಂಘಟನೆಗಳು ಹೀಗೆ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿರುವಾಗಲೇ ಸ್ವಾಮೀಜಿಗಳು ಕೂಡ ಅಖಾಡಕ್ಕಿಳಿದಿದ್ದಾರೆ. ಒಂದೊಂದು ಸಮುದಾಯದ ಸ್ವಾಮೀಜಿಗಳು ಕೂಡ ಒಬ್ಬೊಬ್ಬರ ಪರ ಬ್ಯಾಟ್ ಮಾಡುತ್ತಿದ್ದಾರೆ. ಹಾಗೆ ಗಣತಿಯ ಪಾರದರ್ಶಕತೆಯನ್ನೇ ಪ್ರಶ್ನೆ ಮಾಡುತ್ತಿದ್ದಾರೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಷ್ಟೇ ಅಲ್ಲ, ಓರ್ವ ತನ್ನನ್ನು ತಾನು ಕಡ್ಕೊಂಡಂಥ ಈಸ್ ಎ ಸೆಲ್ಫ್ ಮೇಡ್ ಪರ್ಸನಾಲಿಟಿ. ಹಲವಾರು ಏಟುಗಳನ್ನ ತಿಂದು 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 ಸಹಿಸಿಕೊಂಡಂಥ ಒಂದು ಕಲ್ಲು ಇವತ್ತು ಪೂಜೆಗೆ ಅರ್ಹವಾಗಿ ದೇವಸ್ಥಾನದಲ್ಲಿ ಎಲ್ಲರಿಂದಲೂ ಕೂಡ ಕೈ ಮುಗಿಸ್ಕೊಳ್ತಾ ಕೊಡ್ತಿದೆ. ಅವತ್ತು ಮಾಡಿರೋಂಥ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಸರ್ಕಾರ ಮತ್ತೆ ಹೊಸದಾಗಿ ಜನಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. ಕೆಲವೇ ಸಮುದಾಯಗಳನ್ನು ಓಲೈಸುವಂಥ ಕೆಲಸ ನಡೀತಾ ಇದೆ, ಅದು ಆಗಬಾರ್ದು. ಇವತ್ತು ಕಾಂಗ್ರೆಸ್ನವರು ಮುಸಲ್ಮಾನ್ ಸಮಾಜವನ್ನು ಎತ್ತಿ ಕಟ್ಟುವಂಥ ಕೆಲಸ ಆಗಲಿ, ಬಿ ಜೆ ಪಿಯವರು ಹಿಂದೂ ಹೆಸರಿನಲ್ಲಿ ಇವರು ಇನ್ನೊಂದು ವ್ಯವಸ್ಥೆಯಲ್ಲಿ ಇವರು ಹೆಜ್ಜೆ ಇಡುವಂಥದ್ದು ಒಳ್ಳೆಯದೇ ಇಲ್ಲ. ಸಹಜವಾಗಿರ್ತಕ್ಕಂಥ ಸಂಖ್ಯೆಗೂ ಈಗ ಹೊರಬಂದಿರತಕ್ಕಂಥ ಸಂಖ್ಯೆಗೂ ನೋಡಿದಾಗ ಭಾಳಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದಾಗಿ ನಮಗೆ ಅನ್ನಿಸ್ತಾ ಇದೆ. ಇದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆ ಆಗಬೇಕು. ಇಲ್ಲ ಅಂತಂದರೆ ನಾವು ರಾಜ್ಯ ಮಟ್ಟದಲ್ಲಿ ಮಠಾಧಿಪತಿಗಳ ಒಕ್ಕೂಟದಿಂದ, ನಮ್ಮ ಸಮಾಜದ ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ನಾವು ಅದಕ್ಕೆ ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ. ನಾನು ಹೇಳ್ತೀನಿ, ರಾಜೀನಾಮೆ ಕೊಟ್ಟರೆ ಪರಿಹಾರ ತರಬೇಕಲ್ಲ. ಕೆಲವು ಸಂದರ್ಭದಲ್ಲಿ ರಾಜೀನಾಮೆ ಪ್ರಯೋಗಿಸೋ ಪ್ರಯತ್ನವನ್ನು ಮಾಡಿದರೆ ಸರ್ಕಾರಕ್ಕೆ ಒಂದು ಮನವರಿಕೆ ಆಗುತ್ತೆ, ಲಿಂಗಾಯತ ಶಕ್ತಿ ಗೊತ್ತಾಗುತ್ತೆ ಅಂತ. ಏನಪ್ಪ ಅಂದರೆ ಎಲ್ಲ ಜಾತಿಗಳು ಸುಖ ಬದುಕೊಂಡು ಬಾಳಬೇಕು. ಅದು ಲಿಂಗಾಯತ ಸಂಖ್ಯೆ ಕಡಿಮೆ ತೋರಿಸಿದ್ದು ಬಹಳಷ್ಟು ಜನರಿಗೆ ಅಸಂತ. ಜಾತಿ 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 ಎಂಬ ಕಚ್ಚಾಟ, ವಿರೋಧದ ಮಧ್ಯೆಯೇ ನಾಳೆ ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ. ಜಾತಿ ಗಣತಿ ವಿಚಾರವೊಂದನ್ನೇ ಚರ್ಚೆ ಮಾಡುವುದಕ್ಕಾಗಿ ಈ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರದ ಮುಂದೆ ಹಲವು ಆಯ್ಕೆಗಳಿವೆ. ಸಾರ್ವಜನಿಕ ಚರ್ಚೆ ಹಾಗೂ ಸರ್ವಪಕ್ಷ ನಾಯಕರ ಅಭಿಪ್ರಾಯ ಸಂಗ್ರಹಕ್ಕಾಗಿ ವಿಧಾನಮಂಡಲ ಅಧಿವೇಶನ ಕರೆಯುವುದು, ವರದಿ ಬಗ್ಗೆ ಅಧ್ಯಯನ ಮಾಡಲು ಸಚಿವರೊಬ್ಬರ ನೇತೃತ್ವದ ಸಂಪುಟ ಉಪಸಮಿತಿ ರಚನೆ ಮಾಡುವುದು, ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ ಮಾಡಲು ನಿವೃತ್ತ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚನೆ ಮಾಡುವುದು, ವೈಜ್ಞಾನಿಕ ಮಾನದಂಡಕ್ಕೆ ಸಾಕ್ಷ್ಯವಾಗುವಂತೆ ಮನೆ ಮನೆಗೂ ತೆರಳಿ ಹೊಸ ಸಮೀಕ್ಷೆ ಮಾಡುವ ಆಯ್ಕೆಗಳು ಸರ್ಕಾರದ ಮುಂದಿವೆ. ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದೀವಿ. ನಾಳೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಆಯ್ತಪ್ಪ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಗೊತ್ತಾಯ್ತಾ? ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ? ಯಾರಿಗೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡಲ್ಲ. ಮೀಸಲಾತಿ ಆ ಸಮಾಜಗಳಿಗೆ ತುಲಸ ನಾವು ಬಿಡಂತನೂ ಹೇಳಕ್ ಆಗೋದಿಲ್ಲ, ಅವ್ರು ಬಿಡೋದೂ ಇಲ್ಲ. ಬಿಡ್ಲಿಕ್ಕಂತ ಹೇಳಕ್ ಅವ್ರು ಮೀಸಲಾತಿ ಸಿಗ್ತಾವ್ರ ಮಕ್ಕಳಿಗೆ ತುಲಸ. ಇದೆಲ್ಲ ಸಮಸ್ಯೆಗಳಿದೆ. ಯಾವ ರೀತಿ ನಾವು ಇದನ್ನ ಇದು ಮಾಡಬೇಕು, ಅದನ್ನ ಒಂದು ಇನಿಷಿಯಲಿ ಕ್ಯಾಬಿನೆಟ್ನಾಗೂ ಕೂಡ ಇದು ಬಗೆಹರಿದಲ್ಲ. ಮುಂದೆ ಕ್ಯಾಬಿನೆಟ್ನಲ್ಲಿ ಏನು ತಗೋತಾರ ನೋಡೋಣ, ಒಂದು ಕಮಿಟಿ ಮಾಡ್ತಾರ, ಏನ್ ಮಾಡ್ತಾರ, ಅದನ್ನ ನೀಡುವ ಆದ್ಮೇಲೆ ಅದರಲ್ಲಿ ಇದನ್ನ ಲಿಂಗಾಯತರ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗ್ತದೆ. ಈಗ ಅವ್ರ ಸಭೆ ಕರೀತಾರೆ. ಈಗ ಇವತ್ತು ಕೂಡ ಇಂದ ವರ್ಗದ ನಾಯಕರಿಗೆ ಇವ್ರು ಕೂಡಿದ್ದಾರೆ, ಜಾರಿ ಆಗ್ಬೇಕಂತ ಇವ್ರು ಹೇಳ್ತಾರೆ. ಅವರು ಕಾಂಗ್ರೆಸ್ನವ್ರೆ, ಆಗ್ಬಾರ್ದನ್ನೋರು ಕಾಂಗ್ರೆಸ್ನವ್ರೆ, ಬೇಕನ್ನೋರು ಕಾಂಗ್ರೆಸ್ನವ್ರೆ. ಅಂತಿಮವಾಗಿ ಸರ್ಕಾರ ಇದೆ, ಮುಖ್ಯಮಂತ್ರಿ ಇದ್ದಾರೆ, DCM ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ನ್ಯಾಷನಲ್ ಲೆವೆಲ್, ಅವ್ರು ಬಗೆಹರಿಸ್ತಾರೆ. ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತಲೇ ಒಂದು ಸಭೆ ಕರೆದ್ರು. ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾದ್ರು ಚರ್ಚೆ ಮಾಡಿದಾರೆ? ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರೆ? ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಸರ್ಕಾರ ಹೀಗೆ ತಯಾರಿ ಮಾಡಿಕೊಂಡಿರುವಾಗಲೇ ಪ್ರತಿಪಕ್ಷಗಳು ಕೂಡ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ಸರ್ಕಾರದ ನಾಳೆಯ ನಿರ್ಧಾರ ನೋಡಿಕೊಂಡು ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡಲಿವೆ. ಜಾತಿ ಗಣತಿಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕೊಟ್ಟದು, ಆ ಜಾತಿ ಈ ಜಾತಿ ಬಯಸೋದು, ಆ ಧರ್ಮನ ಈ ಧರ್ಮ. ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಒಡೆಯೋದ್ರಲ್ಲಿ ನಂಬರ್ 1, ಧರ್ಮಗಳನ್ನ ಒಡೆಯೋದ್ರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಒಡೆದು ಕಪ್ಪಾಳ ಮೋಕ್ಷ ಆಯ್ತು, ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ. ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋದಕ್ಕಿಂತ ಪೆಟ್ಟೆ ತಿಂದಿದ್ದಾರೆ. ನನಗನ್ಸುತ್ತೆ ಕಾಂಗ್ರೆಸ್ ಸದುದ್ದೇಶದಿಂದ ಈ ವರದಿಯನ್ನ ಮಂಡಿಸಿದೆ ಅಂತ ಅನಿಸ್ತಾ ಇಲ್ಲ. ಕಾಂಗ್ರೆಸ್ಸಿಗರಿಗೆ ಅಸಮಾಧಾನ
ನಿರ್ಮಾಣ ಆಗಿದೆ. ಕಾಂಗ್ರೆಸ್ಸಿಗರೇ ಜಾತಿವಾರು ವಿಭಜನೆ ಆಗ್ತಾ ಇದ್ದಾರೆ. ಜಾತಿ ಜನಗಣತಿ ನಮ್ಮೆಲ್ಲರನ್ನ ಹೊಡೆದಾಳುವಂತ ನೀತಿ. ಕರ್ನಾಟಕ ರಾಜ್ಯದಲ್ಲಿ ಜಾತಿಗಳ ಮಧ್ಯೆ ವೈಷಮ್ಯವನ್ನ ಬಿತ್ತುವಂತ ಒಂದು ದೊಡ್ಡ ಷಡ್ಯಂತ್ರವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜಾತಿಗಳಲ್ಲಿ ಉಪಜಾತಿಗಳನ್ನ ಮಾಡಿ ನಮ್ಮನ್ನು ಹೊಡೆದಾಳುವಂತ ನೀತಿಯನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಮ್ದು ವಿರೋಧ ಇದೆ. ಈ ಎಲ್ಲ ರಾಜಕೀಯ ಜಂಜಾಟಗಳ ನಡುವೆಯೇ ಸರ್ಕಾರದ ವಿರುದ್ಧ ಈಗಾಗಲೇ ಹಲವು ಸಮುದಾಯಗಳು ರೊಚ್ಚಿಗೆದ್ದಿವೆ. ವಿಜಯಪುರದಲ್ಲಿ ಗಾಣಿಗ ಸಮುದಾಯದಿಂದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲೇ ಪ್ರತಿಭಟನೆ ನಡೆದಿದೆ. ಶಿವಮೊಗ್ಗದಲ್ಲಿ ವೀರಶೈವ ಲಿಂಗಾಯತ ಜಾಗೃತ ಯುವ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹೀಗೆ ಒಂದೆಡೆ ಪ್ರತಿಭಟನೆಗಳು ಸಾಗುತ್ತಿದ್ದರೆ ಮತ್ತೊಂದೆಡೆ ನಾಳೆ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿಗಣತಿಯ ಭವಿಷ್ಯ ಬರೆಯಲು ಸಿಎಂ ಸೇರಿದಂತೆ ಸಚಿವರು ಸಜ್ಜಾಗುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಕೇಂದ್ರ ಸರ್ಕಾರದವರು ಟಾರ್ಗೆಟ್ ಮಾಡಿದ್ದಾರಂತೆ. ಹೀಗಾಗಿ ನೀವೆಲ್ಲರೂ ಕೂಡ ಹುಷಾರಾಗಿರಿ, ಒಗ್ಗಟ್ಟಾಗಿರಿ, ಒಂದಾಗಿರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನೀತಿ ಪಾಠವನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮಾಡಿದ್ದಾರೆ. ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ನಡೆದಂತಹ ಸಾರ್ವಜನಿಕ ಸಮಾವೇಶದಲ್ಲಿ ಖರ್ಗೆ ಅವರು ಕೊಟ್ಟಿರುವಂತಹ ಎಚ್ಚರಿಕೆಯ ಮಾತ್ರ ಬೆನ್ನಲ್ಲೇ ಬಿಜೆಪಿ ನಾಯಕರು ಡಿಸೆಂಬರ್ ವೇಳೆಗೆ ಈ ಸರ್ಕಾರ ಪತನ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಯಾರ್ಯಾರು ಮಾತಾಡ್ತಾರೋ, ಯಾವ್ಯಾವ ಪಾರ್ಟಿಯಲ್ಲಿ ಸ್ವಲ್ಪ ಪ್ರಮುಖ ನಾಯಕರಿದ್ದಾರೋ ಅವರಿಗೆ ಹೆಂಗ್ ಹಾಕ್ಬೇಕು, ಸಿಬಿಐ ಹೆಂಗ್ ಅವ್ರ ಮೇಲೆ ಕೂಡಿಸ್ಬೇಕು, ಸಿಬಿಸಿ ಹೆಂಗ್ ಮಾಡಬೇಕು, ಇದ್ರ ಕಡೆ ಅವ್ರ ಗಮನ ಹೆಚ್ಚಿದೆ. ಬಿಜೆಪಿ ನಾಯಕರ ಬಗ್ಗೆ, ಮೋದಿ ಸರ್ಕಾರದ ಬಗ್ಗೆ ಯಾರೇ ಮಾತಾಡ್ಲಿ, ಮಾತಾಡುವರ ಮೇಲೆ ಇಡಿ, ಸಿಬಿಐ, ಐಟಿ ಬಿಡ್ತಾರೆ. ಇದು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟ ಹೇಳಿಕೆ. ಕಲಬುರಗಿಯಲ್ಲಿ ನಡೆದ ಐತಿಹಾಸಿಕ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಖರ್ಗೆ ಭಾಷಣ ಮಾಡ್ತಿದ್ರು. ಭಾಷಣದ ಮಧ್ಯೆ ಕಾಂಗ್ರೆಸ್ ಆಡಳಿತ ಆಗಿರುವ ರಾಜ್ಯಗಳನ್ನ ಮೋದಿ ಸರ್ಕಾರ ಟಾರ್ಗೆಟ್ ಮಾಡಿದೆ. ಕಾಂಗ್ರೆಸ್ ಆಡಳಿತ ಸರ್ಕಾರವನ್ನ ಬೀಳಿಸೋ ಪ್ರಯತ್ನ ಶುರುವಾಗಿದೆ. ಕರ್ನಾಟಕ ಸರ್ಕಾರವನ್ನು ಕೆಡವಲು ಷಡ್ಯಂತ್ರ ನಡೀತಿದೆ ಅಂದ್ರು. ಕಾಂಗ್ರೆಸ್ ನಾಯಕರು ಅಧಿಕಾರದಲ್ಲಿದ್ದೀರಾ, ಮೊದಲು ನಿಮ್ಮಲ್ಲಿರೋ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಒಗ್ಗಟ್ಟಾಗಿರಿ. ಶೀಘ್ರದಲ್ಲಿಯೇ ಆದಾಯ ತೆರಿಗೆ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದವರು ದಾಳಿ ಮಾಡ್ತಾರೆ, ಹುಷಾರಾಗಿರಿ ಅಂತಾನು ಸಿಎಂ ಡಿಸಿಎಂ ಇಬ್ಬರನ್ನು ವೇದಿಕೆಯಲ್ಲೇ ಎಚ್ಚರಿಸಿದ್ರು. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡಬೇಕು, ಅದನ್ನು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಹೆದರೋದಿಲ್ಲ, ಬಗ್ಗದಿಲ್ಲದೆ ನಾವು ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಬೆಂಬಲದಿಂದ ಹೋರಾಟ ಮಾಡ್ತೇವೆ. ದೇಶ ಒಗ್ಗಟ್ಟಾಗಿರ್ತೇವೆ, ದೇಶ ಕಟ್ತೇವೆ ಮತ್ತು ಈ ಬಿಜೆಪಿ ಅಂತ ಸರ್ಕಾರಕ್ಕೆ ಒತ್ತು ಓಡಿಸ್ತೇವೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಹಿರಂಗವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಸಂದೇಶ ಕೊಟ್ರು. ಕುರ್ಚಿ ಕಚ್ಚಾಟ ಬದಿಗಿಟ್ಟು ಒಗ್ಗಟ್ಟಾಗಿರಿ ಅಂದ್ರು. ಜೊತೆಗೆ ಐಟಿ, ಇಡಿ ದಾಳಿ ಬಗ್ಗೆಯೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಆಗ್ತಿರೋ ಬೆಳವಣಿಗೆಗಳು. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ. ಡಿಕೆಶಿ ಮೇಲೆ 2,000 ಕೋಟಿ ಹಗರಣ ಆರೋಪದಡಿ ಗವರ್ನರ್ಗೆ ದೂರು. ಭೂಮಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಇಡಿಯಿಂದ ಹಲವರ ಬಂಧನ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್, ಸಿಬಿಐನಿಂದ ತೀವ್ರಗೊಂಡಿರುವ ತನಿಖೆ. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿಯಾಗಿ ತನಿಖೆ ನಡೆಸುತ್ತಿದ್ದು ಸದ್ಯಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಉಪಮುಖ್ಯಮಂತ್ರಿ ಡಿಕೆಶಿ ಮೇಲೆ 2,000 ಕೋಟಿ ಹಗರಣದ ಆರೋಪದಡಿ ಗವರ್ನರ್ಗೆ ಮುನಿರತ್ನ ದೂರು ಕೊಟ್ಟಿದ್ದು ತನಿಖೆಗೆ ಅನುಮತಿ ಕೇಳಿದ್ದಾರೆ. ಭೂಮಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಇಡಿ ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳನ್ನೇ ಬಂಧಿಸಿ ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಇನ್ನು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಬಿಐನಿಂದ ತನಿಖೆ ತೀವ್ರಗೊಂಡಿದೆ. ಇದನ್ನ ಹೊರತುಪಡಿಸಿ ಅನೇಕ ಪ್ರಕರಣಗಳಲ್ಲಿ ಕಾಂಗ್ರೆಸ್ ಪ್ರಮುಖರ ಮೇಲೆ ಐಟಿ, ಇಡಿ, ಸಿಬಿಐ ಕಣ್ಣಿಟ್ಟು ತನಿಖೆ ಮಾಡ್ತಿದೆ. ಇದರ ಮಧ್ಯೆ ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟನೂ ಜೋರಾಗಿದ್ದು ಸರ್ಕಾರಕ್ಕೆ ಯಾವಾಗ ಏನಾಗುತ್ತೋ ಅನ್ನೋ ಆತಂಕ. ಹಾಗಾಗಿನೇ ಖರ್ಗೆ ನೇರವಾಗಿ ಸಿಎಂ ಡಿಸಿಎಂ ಸೇರಿದಂತೆ ಎಲ್ಲರಿಗೂ ವಾರ್ನಿಂಗ್ ಕೊಟ್ರು. ಖರ್ಗೆ ಅವರ ಮಾತಿಗೆ ಕಾಂಗ್ರೆಸ್ ನಾಯಕರು ದನಿಗೂಡಿಸಿದ್ರೆ ಈ ಸರ್ಕಾರ ಇರಲ್ಲ ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದ್ರು.
ಇದೆಲ್ಲ ರಾಜಕೀಯ ಮಾಡ್ತಾರೆ. ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದ ನೇತಾರರನ್ನೆಲ್ಲ ಬಗೆಹರಿಸಬೇಕು ಅನ್ನೋದು ಮೋದಿಯವರ ಒಂದು ಚಿಂತನೆ. ಮೋದಿಯವ್ರದ್ದು ಇರೋದೇ ಒಂದೇ ಅಲ್ಲ ರೀ, ಇಡಿ ಮತ್ತು IT ರೈಡ್ ಮಾಡೋದು. ಇಡೀ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ನೆಲಸಮ ಮಾಡಬೇಕಂತ ಹೊರಟಿದ್ದಾರೆ. ಭ್ರಷ್ಟಾಚಾರ ಇವತ್ತು ಸಿದ್ದರಾಮಯ್ಯ ಅವರು ಬಹುಶಃ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಲಾಸ್ಟ್ ಲೆಗ್ ಆಫ್ ಪೊಲಿಟಿಕ್ಸ್ ಅಂತಾರಲ್ಲ, ಕೊನೆಯ ಹಂತದ ಕ್ಷಣಗಳು ರಾಜಕಾರಣದಲ್ಲಿ. ಬಹುಶಃ ಅವರಿಗೆ ರಾತ್ರಿ ಕನಸು ಬೀಳ್ತಿರ್ಬೇಕು. ಏನಂದ್ರೆ ಇನ್ನು ನನ್ನ ಅಧಿಕಾರ ಇನ್ನು 2 ತಿಂಗಳು 3 ತಿಂಗಳು, ನವೆಂಬರು ಡಿಸೆಂಬರು, ಡಿ ಕೆ ಶಿವಕುಮಾರ್ ಒಬ್ಬ ಕಾಯ್ಕೊಂಡು ನಿಂತಿದ್ದಾನೆ. ಅವರು ಇನ್ ಫೈಟಿಂಗ್ ನಡೀತಾ ಇದೆ. ಸಿದ್ದರಾಮಯ್ಯನವರೇ ಬಹುಶಃ ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಆಗ್ತದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ ಇವತ್ತು ನೆನ್ನೆಯದಲ್ಲ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ 3-4 ತಿಂಗಳಲ್ಲೇ ಶುರುವಾಯಿತು, ಈಗಲೂ ನಡೀತಿದೆ. ಇದರ ಮಧ್ಯೆ ಹಗರಣಗಳು ಸದ್ದು ಮಾಡ್ತಿದ್ದು. ಕೇಂದ್ರ ತನಿಖಾ ಸಂಸ್ಥೆಗಳು ಅಖಾಡಕ್ಕೆ ಇಳಿದಿರೋದು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ ಅನ್ನೋದಕ್ಕೆ ಇವತ್ತು ಖರ್ಗೆ ಅವರು ಕೊಟ್ಟ ಹೇಳಿಕೆನೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮೋದಿ ಸರ್ಕಾರ ಸಂಸತ್ನ ಉಭಯ ಸದನಗಳಲ್ಲಿ ಅಂಗೀಕಾರವನ್ನು ಪಡ್ಕೊಂಡು ಈಗಾಗಲೇ ಅದನ್ನು ಕಾನೂನಾಗಿ ರೂಪಿಸ್ತಾ ಇದೆ. ಆದರೆ ಇದನ್ನು ವಿರೋಧಿಸಿ 70ಕ್ಕೂ ಹೆಚ್ಚು ಸಂಘಟನೆಗಳು, ರಾಜಕೀಯ ಪಕ್ಷದವರು ಸುಪ್ರೀಂ ಕೋರ್ಟ್ಗೆ ತಕರಾರು ಅರ್ಜಿಯನ್ನು ಹಾಕಿದರು. ಇವತ್ತು ವಿಚಾರಣೆ ಶುರುವಾಗ್ತಿದ್ದಂತೆ ಅರ್ಜಿದಾರರ ಜೊತೆಗೆ ಕೇಂದ್ರಕ್ಕೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಕಿವಿ ಹಿಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2024 ಮಂಡಿಸಿ ಅಂಗೀಕಾರನೂ ಪಡೆದಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಸಹಿ ಹಾಕಿ ಮಸೂದೆ ಜಾರಿಗೆ ಸೂಚನೆ ಕೊಟ್ಟಿದ್ದಾರೆ. ಆದರೆ ಇದನ್ನು ಒಪ್ಪದ 70ಕ್ಕೂ ಹೆಚ್ಚು ಮುಸ್ಲಿಂ ಸಂಘಟನೆಗಳು, ರಾಜಕೀಯ ಪಕ್ಷದವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಕೆಲವು ಅರ್ಜಿಗಳು ಈ ಕಾನೂನನ್ನ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನು ಕೆಲವು ಅರ್ಜಿಗಳು ಕಾನೂನಿನ ಅನುಷ್ಠಾನ ತಡೆಯಬೇಕೆಂದು ಕೋರಿವೆ. ಇದೇ ಅರ್ಜಿಗಳನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಮತ್ತು KV ವಿಶ್ವನಾಥ್ ಅವರನ್ನೊಳಗೊಂಡ ಸುಪ್ರೀಂ ಕೋರ್ಟ್ 3 ಸದಸ್ಯ ಪೀಠ ಅರ್ಜಿಗಳ ವಿಚಾರಣೆ ಶುರು ಮಾಡಿತು. ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಸರ್ಕಾರದ ವಿರುದ್ಧ ವಾದ ಮಂಡಿಸುತ್ತಿದ್ರೆ, ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರತಿವಾದ ಶುರು ಮಾಡಿದ್ರು. ಆಗ ಸ್ವಾರಸ್ಯಕರ ಚರ್ಚೆಗಳು ನಡೆದವು. ವಕ್ಫ್ ಮಂಡಳಿಯ 8 ಸದಸ್ಯರಲ್ಲಿ 2 ಮುಸ್ಲಿಮೇತರರು ಯಾಕೆ? ನ್ಯಾಯಪೀಠದಲ್ಲಿ ಜಡ್ಜ್ಗಳೆಲ್ಲ ಒಂದೇ ಮತದವರು ಸಾಧ್ಯನಾ? ಹಾಗೇನೆ ವಕ್ಫ್ ಮಂಡಳಿಯಲ್ಲಿ ಎಲ್ಲರೂ ಮುಸ್ಲಿಮರಿದ್ರೆ ಆಗತ್ತಾ? ಹಾಗೇನಾದ್ರೂ ಆಗಿ ಹೋದ್ರೆ ಹೇಗೆ ನ್ಯಾಯ ಸಿಗಲು ಸಾಧ್ಯ ಹೇಳಿ? ನ್ಯಾಯಪೀಠದಲ್ಲಿ ಕೂತಾಗ ನಾವು ಧರ್ಮದಿಂದ ಆಚೆ ಇರ್ತೀವಿ. ನಮ್ಮ ಎದುರಿಗಿರುವ 2 ಕಡೆಯವರನ್ನ ಸಮನಾಗಿ ನೋಡ್ತೀವಿ. ನಾವು ಭೇದ ಭಾವ ಮಾಡಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಟ್ರಸ್ಟ್ಗಳಿಗೆ ನ್ಯಾಯಪೀಠದ ಹೋಲಿಕೆ ಮಾಡಿದ್ದು ಸರಿಯಲ್ಲ. ಸರಿ, ಹಾಗಿದ್ರೆ ವಕ್ಫ್ ಮಂಡಳಿಗೆ 2 ಮುಸ್ಲಿಮೇತರರು ಇದ್ರೆ ದೇವಸ್ಥಾನ ಮಠಗಳಿಗೆ ಮುಸ್ಲಿಮರು ಸದಸ್ಯರಾಗಬಹುದಲ್ವಾ? ಇದು ಜಂಟಿ ಸಂಸದೀಯ ಸಮಿತಿಯಿಂದ ಪರಿಶೀಲನೆಯಾಗಿದೆ. ಕರಡು ತಿದ್ದುಪಡಿಗೂ ಮುನ್ನ 38 ಸಭೆ ನಡೆಸಿ ನಿರ್ಧರಿಸಿದ್ದಾರೆ. ಮಸೂದೆ ತಿದ್ದುಪಡಿಗೆ 98 ಲಕ್ಷ ಸಲಹೆಗಳನ್ನ ಅಳವಡಿಸಲಾಗಿದೆ. ಸಂಸತ್ನ 2 ಕಲಾಪಗಳಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಲಾಗಿದೆ. ಹಾಗಾಗಿ ವಕ್ಫ್ ತಿದ್ದುಪಡಿ ಮಸೂದೆ ಎಲ್ಲರೂ ಒಪ್ಪಬೇಕಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ಮೊದಲು ತಡೆ ನೀಡಬೇಕು, ಆಮೇಲೆ ನ್ಯಾಯಾಲಯ ಸುದೀರ್ಘ ವಿಚಾರಣೆ ನಡೆಸಲಿ. ಕಾಯ್ದೆಗೆ ಸಾರ ಸಗಟಾಗಿ ತಡೆಯಾಜ್ಞೆ ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರ ಮೊದಲು ಉತ್ತರ ಕೊಡಲಿ, ಆನಂತರ ತಡೆಯಾಜ್ಞೆ ಬಗ್ಗೆ ನಿರ್ಧಾರವಾಗುತ್ತೆ. ಹೀಗೆ ವಾದ ಪ್ರತಿವಾದಗಳು ಜೋರಾಗಿ ನಡೀತು. ಆಮೇಲೆ ಸಮಯ ಆಗಿದ್ರಿಂದ ನ್ಯಾಯಪೀಠವು ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಇದು ವಕ್ಫ್ ಬಿಲ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದವಾದರೆ, ವಕ್ಫ್ ಬಿಲ್ ವಿರೋಧಿಸಿ ಇವತ್ತು ದೇಶದಾದ್ಯಂತ ಮುಸ್ಲಿಂ ಸಂಘಟನೆಗಳ ಪ್ರತಿಭಟನೆ ಜೋರಾಗಿತ್ತು. ಅದರಲ್ಲೂ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಸೇರಿ ಅನೇಕ ಜಿಲ್ಲೆಗಳಲ್ಲಿ ಹಿಂಸಾಚಾರವೇ ನಡೆದು ಹೋಗಿದೆ. ಅಷ್ಟೇ ಅಲ್ಲ, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ತನಿಖೆ ನಡೆಸಲು ರಾಷ್ಟ್ರೀಯ ಮಹಿಳಾ ಆಯೋಗ ತನಿಖಾ ಸಮಿತಿಯನ್ನ ರಚಿಸಿದೆ. ನಾಳೆ ಪಶ್ಚಿಮ ಬಂಗಾಳಕ್ಕೆ ತೆರಳಲಿರುವ ನಿಯೋಗ ಏಪ್ರಿಲ್ 18 ಮತ್ತು 19ರಂದು ಕೂಲಂಕುಷ ತನಿಖೆ ನಡೆಸಲಿದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರದ ಮಧ್ಯೆ ಇವತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮುಸ್ಲಿಂ ಮುಖಂಡರ ಸಭೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ವಕ್ಫ್ ಬಿಲ್ ಜಾರಿಗೆ ಅವಕಾಶ ಕೊಡಲ್ಲ ಅಂತ ಭರವಸೆ ಕೊಟ್ಟರು. ಜೊತೆಗೆ ಮೋದಿ ನೇತೃತ್ವದ NDA ಸರ್ಕಾರದ ಮೇಲೂ ಹರಿಹಾಯ್ದ್ರು. ಇನ್ನೊಂದು ಕಡೆ ಮುರ್ಷಿದಾಬಾದ್ ಹಿಂಸಾಚಾರಕ್ಕೆ ಬಲಿಯಾದ ಹಿಂದೂಗಳ ಪರವಾಗಿ ಪಶ್ಚಿಮ ಬಂಗಾಳದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಹುತಾತ್ಮರ ದಿನ ಆಚರಿಸಿದ್ರು.
ವಕ್ಫ್ ವಿರುದ್ಧ ಅತಿ ದೊಡ್ಡ ಹೋರಾಟಕ್ಕೆ ಮಂಗಳೂರಲ್ಲಿ ವೇದಿಕೆ. ವಕ್ಫ್ ತಿದ್ದುಪಡಿ ವಿರೋಧಿ ಹೋರಾಟಕ್ಕೆ ಮಂಗಳೂರಲ್ಲಿ ದೊಡ್ಡ ವೇದಿಕೆ ರೆಡಿಯಾಗ್ತಿದೆ. ಎಲ್ಲ ಊರುಗಳಿಂದ ಮುಸ್ಲಿಮರು ಬರುವಂತೆ ಮಸೀದಿಗಳಿಗೆ ಸುತ್ತೋಲೆ ಹೊರಡಿಸಲಾಗಿದೆ. ಕಟ್ಟರ್ ಮುಸ್ಲಿಂ ಬಾಹುಳ್ಯದ ಕರಾವಳಿಯಲ್ಲಿ ಭಾರೀ ಪ್ರತಿಭಟನೆಗೆ ಸಿದ್ಧತೆ ನಡೆಯುತ್ತಿದ್ದು, ನಾಡಿದ್ದು ಅಂದ್ರೆ ಶುಕ್ರವಾರ ಮಂಗಳೂರಿನ ಅಡ್ಯಾರ ಕಣ್ಣೂರು ಶಾ ಮೈದಾನದಲ್ಲಿ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಜಾರಿ ನಿರ್ದೇಶನಾಲಯ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಹಾಕಿದೆ. ಇದೆಲ್ಲ ಬಿಜೆಪಿಯವರ ಕುತಂತ್ರ ಅಂತ ಕಾಂಗ್ರೆಸ್ನವರು ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡಿದರು. ಇನ್ನೊಂದು ಕಡೆಯಲ್ಲಿ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾಗೂ ಕೂಡ ಇಡಿ ಸಮನ್ಸ್ ನೀಡಿ ವಿಚಾರಣೆ ನಡೆಸ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ನಿನ್ನೆಯಷ್ಟೇ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕಿದೆ. ಆರೋಪ ಸಾಬೀತಾಗದಿದ್ರೂ ಚಾರ್ಜ್ ಶೀಟ್ ಹಾಕಿ ಮೋದಿ ಸರ್ಕಾರ ಕಿರುಕುಳ ಕೊಡುತ್ತಿದೆ ಅಂತ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ದೇಶಾದ್ಯಂತ ಬೀದಿಗಿಳಿದು ಧಿಕ್ಕಾರ ಕೂಗಿದ್ರು. ದೆಹಲಿ, ಮುಂಬೈ ಹಾಗೂ ಬೆಂಗಳೂರು ಸೇರಿ ದೇಶದ ಪ್ರಮುಖ ನಗರಗಳಲ್ಲಿರುವ ಜಾರಿ ನಿರ್ದೇಶನಾಲಯದ ಕಚೇರಿಗಳಿಗೆ ಮುತ್ತಿಗೆಗೂ ಪ್ರಯತ್ನಪಟ್ಟರು. 2015ರಿಂದ ನಿರಂತರವಾಗಿ ತನಿಖೆ ನಡೆಯುತ್ತಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಎಲ್ಲರನ್ನೂ ಕಳೆದ ವರ್ಷ ವಿಚಾರಣೆ ಮಾಡಿದ್ದಾರೆ. ಈಗ ಇದ್ದಕ್ಕಿದ್ದಂತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇದು ದ್ವೇಷದ ರಾಜಕಾರಣ ಅನ್ನೋದು ಕಾಂಗ್ರೆಸ್ ಪ್ರಮುಖರ ನೇರ ಆರೋಪ. ಅಷ್ಟೇ ಅಲ್ಲ, ಆರ್ಎಸ್ಎಸ್ನವರ ಹತ್ತಿರಾನೂ ಸಾವಿರಾರು ಕೋಟಿ ಆಸ್ತಿ ಇದೆ. ಆ ಬಗ್ಗೆನೂ ಬಿಜೆಪಿಯವರು ತನಿಖೆ ಮಾಡಿಸಲಿ ಅಂತ ಮೋದಿ ಸರ್ಕಾರಕ್ಕೆ ಸವಾಲ್ ಬೇರೆ ಹಾಕಿದ್ರು. ನಾವು ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಬೆಂಬಲದಿಂದ ಹೋರಾಟ ಮಾಡ್ತೇವೆ, ದೇಶ ಒಕ್ಕಟ್ಟಾಗಿರ್ತೇವೆ, ದೇಶ ಕಟ್ಟುತ್ತೇವೆ ಮತ್ತು ಈ ಬಿಜೆಪಿ ಅಂತ ಸರ್ಕಾರಕ್ಕೆ ಒತ್ತು ಓಡಿಸ್ತೇವೆ ಅಂತಕ್ಕಂಥ ಮಾತನ್ನು ನಾನು ನ್ಯಾಷನಲ್ ಹೆರಾಲ್ಡ್ ಆಗಿದೆ. ಬಿಜೆಪಿಯವರು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ ಇದಾಗ್ತಕ್ಕಂಥದ್ದು ಇದು ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ. ಯಾವಾಗ ಜನಪ್ರಿಯತೆ ಕುಸಿತ ಆಗುತ್ತೆ ಬಿಜೆಪಿ ಅವರದು, ಆವಾಗ ಮಾತ್ರ ಇವರಿಗೆ ಐಟಿ, ಇಡಿ, ರಾಬರ್ಟ್ ವಾದ್ರಾ, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವ್ರ ಮೇಲೆ ನೆನ್ಪು ಬರ್ತಾರೆ. 1937ರಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಪಕ್ಷ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಎಂಬ ಕಂಪನಿಯನ್ನ ಪ್ರಾರಂಭ ಮಾಡಿತ್ತು. 1938ರಲ್ಲಿ ಇಂಗ್ಲಿಷ್ ಭಾಷೆಯ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ಹಿಂದಿಯಲ್ಲಿ ನವಜೀವನ್ ಹೆಸರಲ್ಲಿ ಪತ್ರಿಕೆ ಹಾಗೂ ಉರ್ದುವಿನಲ್ಲಿ ಕ್ವಾಮಿ ಆವಾಜ್ ಪತ್ರಿಕೆಗಳನ್ನು ಪ್ರಾರಂಭ ಮಾಡಲಾಯಿತು. ನೆಹರು ಪ್ರಧಾನಿಯಾಗಿದ್ದಾಗಲೇ ಎಜೆಎಲ್ ಕಂಪನಿಗೆ ದೇಣಿಗೆ ಹರಿದು ಬಂದಿತ್ತು. ಆರ್ಥಿಕ ಸಂಕಷ್ಟದಿಂದ 2007ರ ಏಪ್ರಿಲ್ 1ರಂದು ನ್ಯಾಷನಲ್ ಹೆರಾಲ್ಡ್, ನವಜೀವನ್, ಕ್ವಾಮಿ ಆವಾಜ್ ಪತ್ರಿಕೆಗಳ ಪ್ರಕಟಣೆಯನ್ನ ನಿಲ್ಲಿಸಲಾಯಿತು. ಆದರೆ 2011ರಲ್ಲಿ 90.21 ಕೋಟಿ ಮೊತ್ತಕ್ಕೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ತಲಾ 38% ಷೇರು ಹೂಡಿಕೆ ಮಾಡಿ ಯಂಗ್ ಇಂಡಿಯಾ ಲಿಮಿಟೆಡ್ ಅಂದ್ರೆ YIL ಎಂಬ ಕಂಪನಿ ಪ್ರಾರಂಭಿಸಿ ಎಜೆಎಲ್ ಕಂಪನಿ ಖರೀದಿಸಿ ಹೆರಾಲ್ಡ್ ಹೌಸ್ನ ನವೀಕರಣ ಶುರು ಮಾಡಿದ್ರು. 2012ರಲ್ಲಿ ಬಿಜೆಪಿ ಮುಖಂಡ ಸುಬ್ರಮಣ್ಯನ್ ಸ್ವಾಮಿ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. 5,000 ಕೋಟಿ ಆಸ್ತಿ ಇದೆ. ಎಜೆಎಲ್ ಕಂಪನಿಯ ಒಟ್ಟು ಆಸ್ತಿ ಹಾಗೂ ಅದರ ಖರೀದಿ ವ್ಯವಹಾರದಲ್ಲಿ ಭಾರೀ ಅಕ್ರಮ ನಡೆದಿದೆ ಅಂತ ಕೋರ್ಟ್ಗೆ ಹೋದ್ರು. 2015ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಡಿ ಎಂಟ್ರಿ ಕೊಡ್ತು. ಸುದೀರ್ಘ ತನಿಖೆ ನಡೆಸಿದ ಇಡಿ ಪಡೆ 2024ರಲ್ಲಿ ರಾಹುಲ್, ಸೋನಿಯಾ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಎಲ್ಲರನ್ನೂ ವಿಚಾರಣೆ ಮಾಡಿದ್ರು. ಈಗ 2025ರಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಹೆರಾಲ್ಡ್ ಹೆಸರಲ್ಲಿ ಸೋನಿಯಾ, ರಾಹುಲ್ ಗಾಂಧಿಯನ್ನ ಇಡಿ ಟಾರ್ಗೆಟ್ ಮಾಡಿದ್ರೆ, ಹರಿಯಾಣದ ಅಕ್ರಮ ಭೂ ಖರೀದಿ ಹಗರಣದಲ್ಲಿ ಸೋನಿಯಾ ಗಾಂಧಿ ಅಳಿಯ ಪ್ರಿಯಾಂಕಾ ವಾದ್ರಾ ಅವರ ಪತಿ ರಾಹುಲ್ ಗಾಂಧಿ ಅವರ ಭಾವ ರಾಬರ್ಟ್ ವಾದ್ರಾರನ್ನು ಇಡಿ ಟಾರ್ಗೆಟ್ ಮಾಡಿದೆ. ನಿನ್ನೆಯಿಂದಲೂ ಸುದೀರ್ಘ ವಿಚಾರಣೆ ನಡೆಸುತ್ತಿದೆ. ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಖಟ್ಟರ್ ಕ್ಲೀನ್ ಚಿಟ್ ಕೊಟ್ಟಿದ್ರು ಇಡಿ ಮತ್ತೆ ವಿಚಾರಣೆ ಮಾಡುತ್ತಿದೆ. ಎಲ್ಲದಕ್ಕೂ ರೆಡಿಯಾಗಿದ್ದೀನಿ, ಹೆದರಿ ಓಡಿ ಹೋಗಲ್ಲ ಅಂದ್ರು ರಾಬರ್ಟ್ ವಾದ್ರಾ. व्हाट्सएप बाहर निकलता है कि मैं अवॉइड कर रहा हूं, कभी भी अवॉइड नहीं करूंगा. मैं इस देश में हूं, कभी देश छोड़ के नहीं जाऊंगा. जितने सवाल हैं उसके जवाब दूंगा, तो कभी भी कोई इश्यू नहीं है. मैं यही कहूंगा कि मैं यहाँ पूरा स्ट्रांग हूं, मैं सारे जवाब दूंगा और मेरे को कोई इश्यू नहीं है. तो जितने भी एजेंसियों को इस्तेमाल करना है करते रहें. ಏನೇ ಹೇಳಿ
ಇಡೀ ಗಾಂಧಿ ಪರಿವಾರವನ್ನೇ ಜಾರಿ ನಿರ್ದೇಶನಾಲಯ ಟಾರ್ಗೆಟ್ ಮಾಡಿ ತನಿಖೆ ನಡೆಸ್ತಿದೆ. ಆದರೆ ಹಗರಣಗಳೆಲ್ಲ ಯಾವಾಗ ಸಾಬೀತಾಗುತ್ತೆ, ಯಾವಾಗ ಕಾನೂನು ಕ್ರಮವಾಗುತ್ತೆ ಅನ್ನೋದೇ 10-15 ವರ್ಷಗಳಿಂದ ಎಲ್ಲರನ್ನೂ ಕಾಡುತ್ತಿರುವ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಮಚ್ಚು ಹಿಡಿದು ರೀಲ್ಸ್ ಮಾಡಿದಂಥ ರಜತ್ ಮತ್ತು ವಿನಯ್ ಜೈಲಿಗೆ ಹೋಗಿ ಬಂದ ಮೇಲೆ ಬದಲಾಗಿದ್ದೀವಿ ಅಂತ ಹೇಳ್ಕೊಂಡಿದ್ರು. ಆದರೆ ಕೋರ್ಟ್ಗೆ ಯಾಮಾನಸರು ಹೋಗಿ ಮತ್ತೆ ಸಿಕ್ಕಾಕೊಂಡಿದ್ದಾರೆ. ನ್ಯಾಯಾಂಗ ನಿಂದನೆಯಡಿ ರಜತ್ ಜೈಲು ಪಾಲಾದರೆ ವಿನಯ್ಗೆ ದಂಡ ಹಾಕಿ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಜೈಲಿಗೆ ಹೋಗಿ ಬಂದ್ರು ಬುದ್ಧಿ ಕಲೀಲಿಲ್ವಾ ರೀಲ್ಸ್ ರಜತ್ ಅರೆಸ್ಟ್, ಕೋರ್ಟ್ಗೆ ಓಡೋಡಿ ಬಂದ ವಿನಯ್. ಜೈಲು ಸೇರಿ ಬಂದಿದ್ದ ರಜತ್ ಹಾಗೂ ವಿನಯ್ಗೆ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿತ್ತು. ಹೀಗಾಗಿ ವಿಚಾರಣೆಗೆ ಮಿಸ್ ಆಗದೆ ಹಾಜರಾಗಬೇಕಿತ್ತು. ಆದ್ರೆ ಇದಕ್ಕೆ ಡೋಂಟ್ ಕೇರ್ ಎಂದಿದ್ದ ರಜತ್ ವಕೀಲರ ಮೂಲಕ ವಿನಾಯಿತಿ ಅರ್ಜಿ ಹಾಕೋ ಕೆಲಸವನ್ನು ಮಾಡಿರಲಿಲ್ಲ. ಯಾವಾಗ ಆರೋಪಿಗಳು ನ್ಯಾಯಾಲಯಕ್ಕೆ ಗೈರಾದ್ರು, ಜೊತೆಗೆ ಯಾವುದೇ ಮಾಹಿತಿಯನ್ನು ನೀಡಲಿಲ್ವೋ, ನ್ಯಾಯಾಧೀಶರು ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದ್ರು. ಆರೋಪಿಗಳನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಬಸವೇಶ್ವರನಗರ ಪೊಲೀಸರಿಗೆ ಸೂಚನೆ ನೀಡಿದ್ರು. ಹೀಗಾಗಿ ರಜತ್ರನ್ನ ಬಸವೇಶ್ವರನಗರ ಪೊಲೀಸರು ಲಾಕ್ ಮಾಡ್ತಿದ್ದಂತೆ ವಿನಯ್ ಯತ್ನೋ ಬಿದ್ನೋ ಅಂತ ಓಡೋಡಿ ಬಂದಿದ್ದಾರೆ. ತಮ್ಮನ್ನ ಅರೆಸ್ಟ್ ಮಾಡೋದಕ್ಕೂ ಮೊದಲೇ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಇತ್ತ ರಜತ್ರನ್ನ ಅರೆಸ್ಟ್ ಮಾಡಿದ ಪೊಲೀಸರು ಮೆಡಿಕಲ್ ಚೆಕಪ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ಗೆ ಚಕ್ಕರ್, ರಜತ್ಗೆ ಮತ್ತೊಮ್ಮೆ ಶಾಕ್. ಕೋರ್ಟ್ಗೆ ಇಬ್ಬರು ಆರೋಪಿಗಳು ಹಾಜರಾಗ್ತಿದ್ದಂತೆ ಬಿಸಿ ಬಿಸಿ ವಾದ ಪ್ರತಿವಾದ ನಡೆಯಿತು. ಜಾಮೀನು ಪಡೆದು ಮೊದಲ ಕಾಲ್ನಲ್ಲೇ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಆರೋಪಿಗಳ ಜಾಮೀನು ರದ್ದು ಮಾಡಬೇಕು. ಇದೊಂದು ಸಾರಿ ಅವಕಾಶ ನೀಡಿ, ಮತ್ತೆ ಹೀಗಾಗದಂತೆ ನೋಡ್ಕೊಳ್ತೇವೆ. ಉದ್ದೇಶಪೂರ್ವಕವಾಗಿ ಗೈರಾಗಿಲ್ಲ. ರಜತ್ಗೆ ಏಪ್ರಿಲ್ 29 ತನಕ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಜೈಲು ಸೇರಿದ ರಜತ್, ಜಸ್ಟ್ ಮಿಸ್ ಆದ ವಿನಯ್. ರಜತ್ಗೆ ಮತ್ತೊಮ್ಮೆ ಜೈಲಿನ ದರ್ಶನ ಆಗ್ತಿದ್ದಂತೆ ವಿನಯ್ ಎದೆ ಬಡಿತ ಜೋರಾಗಿತ್ತು. ಎಲ್ದಿ ನನಗೂ ಜೈಲು ಶಿಕ್ಷೆ ಆಗುತ್ತೋ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು. ಆದ್ರೆ ವಿನಯ್ ವಿರುದ್ಧ ವಾರೆಂಟ್ ಜಾರಿಯಾಗದ ಕಾರಣ ಪೊಲೀಸರು ವಿನಯ್ರನ್ನ ಅರೆಸ್ಟ್ ಮಾಡಿರಲಿಲ್ಲ. ಜೊತೆಗೆ ವಿನಯ್ ಕೋರ್ಟ್ಗೆ ಓಡೋಡಿ ಬಂದಿದ್ರಿಂದ 500 ರೂಪಾಯಿ ದಂಡ ವಿಧಿಸಿ ವಾರೆಂಟ್ ರೀಕಾಲ್ ಮಾಡಿದ್ದಾರೆ. ಇತ್ತ ರಜತ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಿದ್ದು ನಾಳೆ ವಿಚಾರಣೆ ನಡೆಯಲಿದೆ. ಮೆಡಿಕಲ್ ಇಶ್ಯೂ ಇತ್ತು, ನನ್ನ ಕಣ್ಣು ಬೇರೆ ಇನ್ಫೆಕ್ಷನ್ ಆಗಿತ್ತು. ದೇರ್ ವಾಸ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವಾಸ್ ಗೋಯಿಂಗ್ ಆನ್. ಸೊ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಸೊ ಅದರಿಂದ ರಿವೋಕ್. ಒಟ್ಟಲ್ಲಿ ಟೈಮ್ ಕೆಟ್ಟಾಗ ಹಗ್ಗವು ಹಾವಾಗತ್ತೆ ಅಂತಾರಲ್ಲ, ಇದಕ್ಕೆ ನೋಡಿ ರೀಲ್ಸ್ ನಲ್ಲಿ ಬಿಲ್ಡಪ್ ಕೊಟ್ಟಂತೆ ಕೋರ್ಟ್ ಮುಂದೆ ಬಾಲ ಬಿಚ್ಚಿದ್ರೆ ಉಳಿಯೋದಕ್ಕಾಗತ್ತ. ವಿಚಾರಣೆಗೆ ಹಾಜರಾಗದ ರಜತ್ ಮತ್ತೆ ಕಂಬಿ ಹಿಂದೆ ಸೇರಿದ್ದು ನಾಳೆ ಜಾಮೀನು ಸಿಗುತ್ತೋ ಗೆಲ್ಲುವೋ ಅಂತ ಫುಲ್ ಟೆನ್ಷನ್ ಆಗಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಮುಡಾ ಹಗರಣ ಕೇಸ್ ಸಿಬಿಐಗೆ ವಹಿಸಿ ಅಂತ ಸ್ನೇಹಮಯಿ ಕೃಷ್ಣ ಹಾಕಿದ್ದ ಮೇಲ್ಮನವಿಯನ್ನ ಹೈಕೋರ್ಟ್ ವಿಭಾಗೀಯ ಪೀಠ ಪುರಸ್ಕರಿಸಿದೆ. ಸಿಎಂ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭೂ ಮಾಲೀಕ ದೇವರಾಜು ಜೊತೆ ಸಿಬಿಐ ಲೋಕಾಯುಕ್ತಕ್ಕೂ ಸಮನ್ಸ್ ನೀಡಿದ್ದು ಏಪ್ರಿಲ್ 28ಕ್ಕೆ ವಿಚಾರಣೆ ನಿಗದಿ ಮಾಡಿದೆ. ಸಿಎಂ ಪುತ್ರ ಯತೀಂದ್ರ ಅವರು ಕೈಗೆ ಸಿಗುವುದಿಲ್ಲ ಅಂತ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಜನ ಆಕ್ರೋಶ ಹೊರಹಾಕಿದ್ದಾರೆ. ತಹಶೀಲ್ದಾರ್ ಕಚೇರಿ ಸಮೀಪ ಯತೀಂದ್ರ ಕಾರಿಗೆ ಮುತ್ತಿಗೆ ಹಾಕಿದ ಜನ ತಮ್ಮ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದ್ರು. ಇದೇ ವೇಳೆ ಹೈಡ್ರಾಮವೇ ನಡೆಯಿತು. ಬೆಲೆ ಏರಿಕೆ ಖಂಡಿಸಿ ಬೆಳಗಾವಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆಯಿತು. ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಜನಾಕ್ರೋಶ ಯಾತ್ರೆಗೆ ಗೈರಾಗಿದ್ರು. ಈ ಮೂಲಕ ಯತ್ನಾಳ್ ಉಚ್ಚಾಟನೆಗೆ ಅಸಮಾಧಾನ ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮೇ 13ಕ್ಕೆ ನಿವೃತ್ತರಾಗಲಿದ್ದಾರೆ. ತೆರವಾಗುವ ಮುಖ್ಯ ನ್ಯಾಯಮೂರ್ತಿ ಸ್ಥಾನಕ್ಕೆ ನ್ಯಾಯಮೂರ್ತಿ ಬಿಆರ್ ಗವಾಯಿ ಹೆಸರು ಶಿಫಾರಸು ಮಾಡಲಾಗಿದೆ. ಮೇ 14ರಂದು ಭಾರತದ ನೂತನ ಸಿಜೆಐ ಆಗಿ ಬಿಆರ್ ಗವಾಯಿ ಪ್ರಮಾಣವಚನ ಸ್ವೀಕರಿಸುವರು. ಅಫ್ಘಾನಿಸ್ತಾನದ ಹಿಂದೂಕುಷ್ ಪರ್ವತ ಶ್ರೇಣಿ ಪ್ರದೇಶದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪನದಲ್ಲಿ 5.9ರಷ್ಟು ಭೂಕಂಪದ ತೀವ್ರತೆ ದಾಖಲಾಗಿದೆ. ಯಾವುದೇ ಪ್ರಾಣಹಾನಿ ಹಾಗೂ ಆಸ್ತಿ ಹಾನಿಯಾಗಿಲ್ಲ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಅಕ್ರಮವಾಗಿ ನಿರ್ಮಾಣಗೊಂಡಿದ್ದ ಮಸೀದಿ ತೆರವು ವೇಳೆ ಗಲಾಟೆ ನಡೆದಿದೆ. ಸಾತ್ಪೀರ್ ಬಾಬಾ ದರ್ಗಾ ತೆರವು ವಿರೋಧಿಸಿ ಸ್ಥಳೀಯರು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾರೆ. 21 ಪೊಲೀಸರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ರಾಜ್ಯಾದ್ಯಂತ ವರುಣಾರ್ಭಟ ಆರಂಭಗೊಂಡಿದ್ದು ಬೆಂಗಳೂರಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಮಳೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನ ಸವಾರರು ಪರದಾಡಿದ್ರು. ಚೆನ್ನೈನಲ್ಲಿ ಭಾರೀ ಮಳೆಯಾಗಿದ್ದು ತಗ್ಗು ಪ್ರದೇಶಗಳಿಗೂ ನೀರು ನುಗ್ಗಿದೆ. ಇನ್ನು 4 ದಿನ ರಾಜ್ಯಾದ್ಯಂತ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಮದುವೆಯಾಗಿ 8 ವರ್ಷದ ಬಳಿಕ ಟೀಂ ಇಂಡಿಯಾ ಮಾಜಿ ಆಟಗಾರ ಜಹೀರ್ ಖಾನ್ ಅಪ್ಪ ಆಗಿದ್ದಾರೆ. ಜಹೀರ್ ಖಾನ್ ಹಾಗೂ ಸಾಗರಿಕಾ ದಂಪತಿಗೆ ಗಂಡು ಮಗು ಜನಿಸಿದ್ದು ಮಗುವಿಗೆ ಫತೇಸಿನ್ ಖಾನ್ ಎಂದು ಹೆಸರಿಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.